ಸ್ನೇಹಿತರೆ ನಮಸ್ತೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ GPSTR, PSTR ಹಾಗೂ HSTR ಪರೀಕ್ಷೆಗಳಲ್ಲಿ 100% CET ತೆಗೆದುಕೊಳ್ತಾ ಇಲ್ಲ. ಅವರು ಗೊತ್ತಿದೆ ಅಲ್ವಾ? ಎಸ್, 100% ಅವರು CET ತಗೊಂತಿಲ್ಲ. ಆ ಒಂದು ಮೆರಿಟ್ ಅನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಡಿಗ್ರಿಯಲ್ಲಿ ತೆಗೆದುಕೊಳ್ಳುವಂತಹ ಪರ್ಸೆಂಟೇಜ್ ಅನ್ನ ಯಾವ ರೀತಿ ನಾವು ಕನ್ವರ್ಟ್ ಮಾಡಬೇಕು ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕು, BEd ಅಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನ ಮತ್ತು TET ಯಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನ ಹಾಗೂ CET ಯಲ್ಲಿ ತೆಗೆದುಕೊಳ್ಳುವಂತಹ ಅಂಕಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ. ಎಸ್ ಸ್ನೇಹಿತರೆ, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನೋಡಿ, BEd ಅಲ್ಲಿ ಅಥವಾ ಡಿಗ್ರಿಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರ್ತೀವೋ ಅದರಲ್ಲಿ ಎಷ್ಟು ಪರ್ಸೆಂಟ್ ಅಂಕಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿದೆ, PSTR ಗೆ PUC ಪ್ಲಸ್ DEd ಅನ್ನ ಅಥವಾ GPSTR ಗೆ ಡಿಗ್ರಿ ಪ್ಲಸ್ BEd ಅನ್ನ ತೆಗೆದುಕೊಳ್ತಕ್ಕಂಥದ್ದು. ಸೊ ನೀವು PSTR ಎಕ್ಸಾಮ್ ಆಗಿರ್ಬೋದು ಅಥವಾ PSTR ಎಕ್ಸಾಮ್ ಆಗಿರ್ಬೋದು ಅಥವಾ GPSTR ಎಕ್ಸಾಮ್ ಆಗಿರ್ಬೋದು, ಆ ಎರಡಕ್ಕೂ ಕೂಡ ನಿಮ್ಮ PUC ಅಂಕಗಳು PSTR ಗೆ, ನಿಮ್ಮ ಡಿಗ್ರಿ ಅಂಕಗಳು GPT ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ PUC ಯಲ್ಲಿ ಅಥವಾ ಡಿಗ್ರಿಯಲ್ಲಿ 80% ಏನಾದ್ರೂ ನೀವು ಅಂಕಗಳನ್ನ ತೆಗೆದುಕೊಂಡಿದ್ದೆ ಆದ್ರೆ, 80% ಅಂಕಗಳನ್ನ ನೀವೇನಾದ್ರು ತೆಗೆದುಕೊಂಡಿದ್ದೆ ಆದ್ರೆ, ಆ ಒಂದು 80% ಅಂಕಗಳಲ್ಲಿ ಆ ಒಂದು ಮೆರಿಟ್ ಲಿಸ್ಟ್ ಗೆ ಅವ್ರು ಕನ್ಸಿಡರ್ ಮಾಡ್ತಕ್ಕಂಥದ್ದು 8% ಮಾತ್ರ. 8% ಅನ್ನ ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ 80 into 8/100 ಮಾಡಿದಾಗ ನಿಮಗೆ ಬರ್ತಕ್ಕಂತಹ ಆನ್ಸರ್ 6.4. ಅಂದ್ರೆ ನಿಮ್ಮ ಡಿಗ್ರಿಯಲ್ಲಿ ಅವರು 6.4 6.4 ಅಂಕಗಳನ್ನ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಡಿಗ್ರಿಯಲ್ಲಿ ನೀವು 80 ಅಂಕಗಳನ್ನು ತಗೊಂಡಿದ್ರೆ ಅದಕ್ಕೆ 8%, ನೀವು 60 ಅಂಕಗಳನ್ನು ತೆಗೆದುಕೊಂಡಿದ್ರೆ ಇಲ್ಲಿ 80ರ ಬದಲಾಗಿ ನೀವು 60 ಅಂತ ಗುಣಾಕಾರ ಮಾಡಿ 8/100 ಮಾಡಿದಾಗ ನಿಮಗೆ ಬರುವಂತಹ ಅಂಕಗಳನ್ನ ಅವರು ತೆಗೆದುಕೊಳ್ತಕ್ಕಂಥದ್ದು. ನಿಮ್ಮ ಡಿಗ್ರಿಯ ಸ್ಕೋರ್ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ 80 ಅಂತ ಇದೆ ಅಲ್ವಾ, ಈ 80ರ ಜಾಗದಲ್ಲಿ ನಿಮ್ಮ ಡಿಗ್ರಿ ಸ್ಕೋರ್ ಅನ್ನು ಮೆನ್ಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನೀವು ಪಡೆಯುವಂತಹ ನಿಮ್ಮ ಮೆರಿಟ್ ಸ್ಕೋರ್ಗೆ ಕನ್ಸಿಡರ್ ಆಗುವಂತಹ ಅಂಕಗಳು ನಿಮಗೆ ಸಿಗುತ್ತೆ. ಅದೇ ರೀತಿ BEd ಅಥವಾ DEd, ನೀವು DEd ಅನ್ನ ನೀವು ಬೋತ್ GPSTR ಗೆ ಮತ್ತೆ PSTR ಗೂ ಕನ್ಸಿಡರ್ ಮಾಡಬಹುದು. BEd ಅನ್ನ ನೀವು GPSTR ಗೆ ಕನ್ಸಿಡರ್ ಮಾಡಿಕೊಂಡು ಆ 2% ಅಂಕಗಳನ್ನ ಮಾತ್ರ ತೆಗೆದುಕೊಳ್ತಕ್ಕಂಥದ್ದು. ನೀವು BEd ಅಥವಾ DEd ಅಲ್ಲಿ 85% ಅಂಕಗಳನ್ನ ಪಡೆದಿದ್ದೇ ಆದ್ರೆ, 85 ಅಂಕಗಳನ್ನ ತೆಗೆದುಕೊಂಡಿದ್ರೆ 85ರಲ್ಲಿ 2% ಅಂದ್ರೆ 85 into 2/100 ಮಾಡಿದಾಗ 1.7% ಅಂಕಗಳು ಸಿಗುತ್ತೆ ನಿಮ್ಗೆ. ಅಂದ್ರೆ 1.7 ಅಂಕಗಳನ್ನ ಮಾತ್ರ ಅವರು ತೆಗೆದುಕೊಳ್ತಕ್ಕಂಥದ್ದು ಫಾರ್ ಮೆರಿಟ್ ಕನ್ಸಿಡರೇಷನ್. ಮೆರಿಟ್ ಕ್ಯಾಲ್ಕುಲೇಷನ್ಗೆ ಅವರು 2% ತೆಗೆದುಕೊಳ್ತಾ ಇರೋದ್ರಿಂದ 85% ನ 2% ಅಂತ ಹೇಳಿದ್ರೆ 1.7 ಆಗುತ್ತೆ. ಸೊ 1.7ರಷ್ಟನ್ನು ಮಾತ್ರ ನಿಮ್ಮ BEd ಮತ್ತು DEd ಅಂಕಗಳಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ನೀವು ಇಲ್ಲಿ 85% ತಗೊಂಡಿದ್ರೆ 85 ಹಾಕೊಳ್ಳಿ, 70% ತಗೊಂಡಿದ್ರೆ 70 ಹಾಕೊಳ್ಳಿ, 80% ತಗೊಂಡಿದ್ರೆ 80 ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂತಹ ಅಂಕಗಳೇನಿದೆ ಆ ಅಂಕಗಳೇ ನಿಮ್ಮ ಮೆರಿಟ್ ಸ್ಕೋರ್ಗೆ, ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಆಗುವಂತಹ ಅಂಕಗಳಾಗಿರುತ್ತೆ ಸ್ನೇಹಿತರೆ. ಓಕೆ, ಇದು 1.7 ಬಂತು ನಮಗೆ. 85% ತೆಗೆದುಕೊಂಡಿದ್ರೆ 1.7 ಬರುತ್ತೆ. ಅದೇ ರೀತಿ TET, ನಿಮ್ಗೆಲ್ರಿಗೂ ಗೊತ್ತಿದೆ GPSTR ಹಾಗೂ PSTR ಗೆ TET ಕಂಪಲ್ಸರಿ. ಸೊ TET ಅಲ್ಲಿ ನೀವೇನಾದ್ರೂ 150ಕ್ಕೆ 110 ಅಂಕಗಳನ್ನ ತೆಗೆದುಕೊಂಡಿದ್ರೆ ಅದನ್ನ ಕನ್ಸಿಡರ್ ಮಾಡಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 110/100 into 100, 110/150 into 100 ಮಾಡಿದಾಗ ನಮಗೆ 73.33% ಬರುತ್ತೆ. ಇದು ನಿಮ್ಮ TET ಯ ಮಾರ್ಕ್ಸ್ಗಳು. ಇದು TET ಮಾರ್ಕ್ಸ್, TET ಯ ಪರ್ಸೆಂಟೇಜ್. ಈ TET ಯ ಪರ್ಸೆಂಟೇಜ್ ಅಲ್ಲಿ 20% ಅಂತ ಹೇಳಿದ್ರೆ TET ಯ ಪರ್ಸೆಂಟೇಜ್ ಇಂಟು 20/100 ಮಾಡ್ಬೇಕಾಗುತ್ತೆ. ಆಗ ನಿಮಗೆ ಬರ್ತಕ್ಕಂಥದ್ದು 14.66. ಈಗ 14.66 ಬಂದಿರೋದೇ ನಿಮ್ಮ ಒಂದು ಮೆರಿಟ್ ಸ್ಕೋರ್ಗೆ ಕನ್ಸಿಡರ್ ಆಗುವಂತಹ ಅಂಕಗಳು. ಅರ್ಥ ಮಾಡ್ಕೊಳ್ಳಿ. ಅದೇ ತರ ನಿಮ್ಮ 150ಕ್ಕೆ ನೀವು 90 ತೆಗೆದುಕೊಂಡಿದ್ರೆ ಅಥವಾ 95 ತೆಗೆದುಕೊಂಡಿದ್ರೆ ಅಥವಾ 98 ತೆಗೆದುಕೊಂಡಿದ್ರೆ ಅಥವಾ 100 ಅಂಕಗಳನ್ನ ತೆಗೆದುಕೊಂಡಿದ್ರೆ ನೀವು ಮೇಲೆ ಅಂಶದಲ್ಲಿ 100 ಹಾಕೊಂಡು ಡಿವೈಡೆಡ್ ಬೈ 150 into 100 ಮಾಡಿದಾಗ ಬರುವಂತಹ ಅಂಕಗಳ 20% ಅಂದ್ರೆ
ಇಲ್ಲಿ ಎಷ್ಟು ಬಂದಿರುತ್ತೋ ನಿಮಗೆ ಅಂಕ, ಆ ಅಂಕದ 20/100 ಮಾಡಿದಾಗ ನಿಮಗೆ ಬರುವಂತಹ ಅಂಕಗಳೇ ನಿಮ್ಮ ಮೆರಿಟ್ ಲಿಸ್ಟ್ಗೆ, ನಿಮ್ಮ ಮೆರಿಟ್ ಸ್ಕೋರ್ಗೆ ಕನ್ಸಿಡರ್ ಆಗುವಂತಹ ನಿಮ್ಮ ಟಿಇಟಿಯ ಅಂಕಗಳಾಗಿರುತ್ತೆ. ಸೊ ಇದಿಷ್ಟು ಬ್ಯಾಕಪ್ ಸ್ಕೋರ್ ಇಂದ ಬರುವಂತಹ ಅಂಕಗಳು ಸ್ನೇಹಿತರೆ. ಸೊ ಇದಾದ ನಂತರ ನಿಮ್ಮ ಸಿಇಟಿಯಲ್ಲಿ ನಿಮ್ಮ ಅಂಕದ 70% ತಗೊಳ್ತಾರೆ. ಅದು GPSTR ಆಗಿರ್ಬೋದು ಅಥವಾ PSTR ಗೆ ಆಗಿರ್ಬೋದು. ನೀವು ಒಟ್ಟು 200 ಅಂಕಗಳಿಗೆ, ನಿಮ್ಗೆಲ್ರಿಗೂ ಗೊತ್ತಿದೆ 2 ಪತ್ರಿಕೆ ಇವೆ. ಆ 2 ಪತ್ರಿಕೆಯಲ್ಲಿ 200 ಅಂಕಗಳಿಗೆ 180 ಅಂಕಗಳನ್ನು ಪಡೆದುಕೊಂಡಿದ್ದೆ ಆದ್ರೆ 180/200 ಇಂಟು 100 ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 90%. ಅಂದ್ರೆ ನಿಮ್ಮ ಸಿಇಟಿಯಲ್ಲಿ 90% ಅಂಕಗಳನ್ನು ತೆಗೆದುಕೊಂಡಿದ್ರೆ ಆ 90% ಅಂಕದಲ್ಲಿ ಮತ್ತೆ 70%, ಯಾಕಂತ ಹೇಳಿದ್ರೆ 30% ಬ್ಯಾಕಪ್ ಸ್ಕೋರ್ ತಗೊಂಡಿರ್ತಾರೆ. ಹಾಗಾಗಿ ಸಿಇಟಿಯಲ್ಲಿ ಪಡೆದ ಅಂಕದ 70% ಅಂಕವನ್ನು ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಹಾಗಾದ್ರೆ 90 ಇಂಟು 70/100 ಮಾಡಿದಾಗ 63% ಬರುತ್ತೆ. ಸೊ ಈಗ ಸಿಇಟಿದು ಬಂತು, ಟೋಟಲ್ ಆಗಿ ನಮಗೆ ಸಿಇಟಿ ಬಂತು, ಟಿಇಟಿ ಬಂತು, ಡಿಗ್ರಿ ಬಂತು, ಬಿಎಡ್ ಬಂತು ಅಥವಾ ಡಿಎಡ್ ಬಂತು. ಇವೆಲ್ಲಾ ಅಂಕಗಳಾದ್ಮೇಲೆ ಅಂತಿಮವಾಗಿ ಎಲ್ಲವನ್ನು ಕೂಡಿದಾಗ ಒಟ್ಟಾರೆಯಾಗಿ ನೋಡ್ಬೋದು ನೀವು, ಡಿಗ್ರಿ ಸ್ಕೋರ್ 6.4, ಬಿಎಡ್ ಸ್ಕೋರ್ 1.7, ಟಿಇಟಿ ಸ್ಕೋರ್ 14.66, ಸಿಇಟಿ ಸ್ಕೋರ್ 63%. ಟೋಟಲ್ ಆಗಿ ಇದೆಲ್ಲವನ್ನ ಕೂಡಿದಾಗ ನಮಗೆ ಒಟ್ಟು ಸ್ಕೋರು 85.76 ಬರುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಬಿಎಡ್ ಮತ್ತೆ ಡಿಗ್ರಿಗಳಲ್ಲಿ ಎಲ್ಲರದು 80% ಆಗಿರಲ್ಲ, 85% ಆಗಿರೋದಿಲ್ಲ. ನೀವು ಆ ಒಂದು ಜಾಗದಲ್ಲಿ ನಿಮ್ಮ ಸ್ಕೋರ್ ಅನ್ನ ಅಳವಡಿಸಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸ್ಕೋರ್ಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಇವೆಲ್ಲದರ ಜೊತೆಗೆ ನಾನು ಹೇಳಿರುವಂತಹ ಸ್ಕೋರ್ ನಿಮ್ದು ಎಷ್ಟೇ ಆಗಿರ್ಲಿ, ಬ್ಯಾಕಪ್ ಸ್ಕೋರ್ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ನೀವು ಸಿಇಟಿಯಲ್ಲಿ 200ಕ್ಕೆ 180 ಅಂಕಗಳನ್ನ ಪಡೆದಿದ್ದೆ ಆದ್ರೆ ನೀವು ಸೇಫ್ ಅಂತ ತಿಳ್ಕೊಂಬಿಡಿ. ಯಾಕೆ ಅಂತ ಹೇಳಿದ್ರೆ ಸಿಇಟಿಯಲ್ಲಿ 70% ಅಂಕಗಳನ್ನ ತೆಗೆದುಕೊಳ್ತಾ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಬ್ಯಾಕಪ್ ಸ್ಕೋರ್ ನ ಹೊಡೆತ ಬೀಳೋದಿಲ್ಲ. 200ಕ್ಕೆ 180 ಅಂಕಗಳನ್ನ ಪಡೆದವರು ಡೆಫಿನೆಟ್ಲಿ ನೀವು ಮೇನ್ ಲಿಸ್ಟ್ ಅಲ್ಲಿ ಪಕ್ಕಾ ಹೆಸರಿರುತ್ತೆ ನಿಮ್ದು, ನೀವು ಜಾಬ್ ಪಕ್ಕಾ ಆಗೇ ಆಗುತ್ತೆ ಅಂತ ತಿಳ್ಕೊಂಬಿಡಿ. ಸೊ ಇದಿಷ್ಟು PSTR ಹಾಗೂ GPSTR ಗೆ ಸಂಬಂಧಪಟ್ಟಂತಹ ವಿಷಯ ಆಯಿತು. ಅದೇ ರೀತಿ HSTR ಗೆ ನೋಡ್ಬೋದು, HSTR ಗೆ ಟಿಇಟಿ ಇರೋದಿಲ್ಲ, ಇರೋದಿಲ್ಲ. ಹಾಗಾಗಿ ಅವರು HSTR ಅಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅನ್ನ 13% ತೆಗೆದುಕೊಳ್ತಕ್ಕಂಥದ್ದು. ಹಾಗಾಗಿ HSTR ಡಿಗ್ರಿಲಿ ಒಟ್ಟು ನೀವು HSTR ಗೆ ಡಿಗ್ರಿಲಿ 80 ಅಂಕಗಳನ್ನ ತೆಗೆದುಕೊಂಡಿದ್ದೇ ಆಗಿದ್ರೆ ಅದರ 13% ಅಂದ್ರೆ 80 ಇಂಟು 13/100 ಮಾಡಿದಾಗ 10.40 ಬರುತ್ತೆ. ಅಂದ್ರೆ ನಿಮ್ಮ ಡಿಗ್ರಿಯ 10.4 ಅಂಕಗಳನ್ನ ಅವರು HSTR ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ನೀವು 80 ಅಂಕಗಳನ್ನ ತೆಗೆದುಕೊಂಡಿದ್ರೆ ಈ ಜಾಗದಲ್ಲಿ 80 ಹಾಕೊಳ್ಳಿ, 70 ಅಂಕಗಳನ್ನು ತೆಗೆದುಕೊಂಡಿದ್ರೆ ಈ ಜಾಗದಲ್ಲಿ 70 ಹಾಕೊಳ್ಳಿ. ಓಕೆನಾ? ಎಸ್, ಇದು ಮಾಡ್ಕೊಂಡು ನೀವು ಬಂದಿರುವಂತಹ ಅಂಕಗಳೇ ನಿಮ್ಮ HSTR ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ರೈಟ್, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ನಿಮ್ಮ ಬಿಎಡ್ ಅಂಕ. ಬಿಎಡ್ ಅಂದ್ರೆ ನೀವು ಎಲ್ರಿಗೂ ಗೊತ್ತಿದೆ, ಅಗೈನ್ ಬಿಎಡ್ ಅಲ್ಲಿ ಅವರು 2% ಮಾತ್ರ ತಗೊಂತಿದ್ದಾರೆ. ಸೊ ಬಿಎಡ್ ಅಲ್ಲಿ ನೀವು 85% ಅಂಕವನ್ನ ತೆಗೆದುಕೊಂಡಿದ್ರೆ 85ರಲ್ಲಿ ಅವರು ಮತ್ತೆ ಆ 85ಕ್ಕೆ ಇಂಟು 2/100 ಮಾಡ್ಬಿಟ್ಟು ಅದರಲ್ಲಿ ಬರುವಂತಹ ಅಂಕ ಅಂದ್ರೆ 1.7 ಅಂಕಗಳನ್ನ ಮಾತ್ರ ತೆಗೆದುಕೊಳ್ತಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು, 85 ಅಂತಾನೆ ಅಲ್ಲ, ನಿಮ್ಮ ಒಂದು ಪರ್ಸೆಂಟೇಜ್ ನೀವು 85% ತೆಗೆದುಕೊಂಡಿದ್ರೆ 85% ಅಲ್ಲಿ 2% ಅನ್ನ ಅವ್ರು ಕನ್ಸಿಡರ್ ಮಾಡ್ತಕ್ಕಂಥದ್ದು. ನೀವು 65 ತಗೊಂಡಿದ್ರೆ ಆ ಒಂದು 85ರ ಜಾಗದಲ್ಲಿ 65 ಹಾಕೋಬೇಕಾಗತ್ತೆ. ನೀವು 70 ತೆಗೆದುಕೊಂಡಿದ್ರೆ 70 ಹಾಕೋಬೇಕಾಗತ್ತೆ, 80 ತೆಗೆದುಕೊಂಡಿದ್ರೆ 80 ಹಾಕೋಬೇಕಾಗತ್ತೆ. ಸೊ ಇದಿಷ್ಟು ಸ್ನೇಹಿತರೆ. ಸೊ ಇದರಲ್ಲಿ 2% ಅಂತ ಹೇಳಿದ್ರೆ ಇಂಟು 2/100 ಮಾಡಿದಾಗ ಅದರಲ್ಲಿ 2% ನಿಮಗೆ ಸಿಕ್ಕೋಗುತ್ತೆ. ನೆಕ್ಸ್ಟ್ ನಿಮ್ಮ ಸಿಇಟಿ ಅಂಕಗಳ ಆಧಾರದ ಮೇಲೆ ಅಂತಿಮ ಶೇಕಡಾವಾರು ಲೆಕ್ಕಾಚಾರ ನೋಡಿ. ಇದರಲ್ಲೂ ಕೂಡ HSTR ಗೆ ನೀವೇನಾದ್ರೂ 200 ಮಾರ್ಕ್ಸ್ಗೆ 180 ಅಂಕಗಳನ್ನ ಪಡೆದಿದ್ದೆ ಆದ್ರೆ ಅದರಲ್ಲಿ ನೋಡಿ 90% ಅಂಕವನ್ನ ನೀವು ಪಡೆದ ಹಾಗಾಗುತ್ತೆ. ಸೊ 90% ಅಂಕದಲ್ಲಿ ಅಗೇನ್ ಅವರು ಈಗ HSTR ಅಲ್ಲಿ ತೆಗೆದುಕೊಳ್ತಕ್ಕಂಥ ಅಂಕಗಳೆಷ್ಟು? 85%. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ PSTR ಹಾಗೂ GPSTR ಎಕ್ಸಾಮ್ಗಳಲ್ಲಿ 70% ಅಂಕಗಳನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ HSTR ಎಕ್ಸಾಮ್ ನಲ್ಲಿ ನೀವು ಪಡೆದಿರುವಂತಹ ಅಂಕಗಳ 85% ಅಂಕಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಹಾಗಾಗಿ ಈ ಒಂದು HSTR CET ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ 85% ಅಂಕ ಅಂತ ಹೇಳಿದ್ರೆ ನಿಮ್ಮ ಡಿಗ್ರಿ ಮತ್ತೆ ಬಿಎಡ್ ಅಲ್ಲಿ ತೆಗೆದುಕೊಳ್ತಕ್ಕಂಥ ಅಂಕಕ್ಕಿಂತ ಹೆಚ್ಚು ಮಾನ್ಯತೆಯನ್ನ, ನೀವು ಹೆಚ್ಚು ಪ್ರಿಫರೆನ್ಸ್ ಅನ್ನ ನೀವು HSTR ಎಕ್ಸಾಮ್ಗೆ ಕೊಡ್ಬೇಕಾಗುತ್ತೆ. ಹಾಗಾಗಿ HSTR ಎಕ್ಸಾಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವನ್ GPSTR ಅಂಡ್ PSTR ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಬಟ್
ಈ HSTR ಅಲ್ಲಿ 85% ಅಂಕಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ 90 into 85/100 ಮಾಡಿದಾಗ 76.5 ಬರುತ್ತೆ. 76.5% ಅಂತ ಹೇಳಿದ್ರೆ ನಿಮ್ಮ ಡಿಗ್ರಿ ಮತ್ತೆ BEd ಅನ್ನು ಹೊರತುಪಡಿಸಿ ಬರೀ HSTR CET ಅಂಕಗಳಲ್ಲಿ 76.5 ಬರ್ತಾ ಇದೆ. ಹಾಗಾದ್ರೆ ಓವರ್ ಆಲ್ ಒಟ್ಟಾರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ, ನಿಮ್ಮ ಒಟ್ಟಾರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ. ನಿಮ್ಮ ಡಿಗ್ರಿಯಲ್ಲಿ 10.4% ಅನ್ನು ಅವರು ತೆಗೆದುಕೊಂಡಿದ್ದಾರೆ. ನಿಮ್ಮ ಡಿಗ್ರಿ ಅಂಕಗಳಲ್ಲಿ 10.40%. ನಿಮ್ಮ BEd ಅಲ್ಲಿ 1.7 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ತರ CET ಯಲ್ಲಿ 76.5 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಒಟ್ಟು ನಿಮ್ಮ ಸ್ಕೋರ್ ಎಷ್ಟಾಯ್ತು? ಒಟ್ಟು ನಿಮ್ಮ ಸ್ಕೋರ್ 88.6%. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿ, ಒಟ್ಟಾರೆಯಾಗಿ 88.6% ಬಂದಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ವಿಲ್ ಬಿ ಇನ್ ಮೆರಿಟ್ ಲಿಸ್ಟ್, ಯು ವಿಲ್ ಬಿ ಇನ್ 1:1 ಲಿಸ್ಟ್, ಯು ವಿಲ್ ಬಿ ಇನ್ ಮೇನ್ ಮೆರಿಟ್ ಲಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 88.6% ಅಂಕಗಳು ತೆಗೆದುಕೊಳ್ಳೋದು ಅಷ್ಟು ಸುಲಭ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಅಷ್ಟು ಸುಲಭ ಇಲ್ಲ. ಹಂಗಾಗಿ ನೀವು ಅನ್ಕೋಬೇಕಾಗಿರೋದು ಇಷ್ಟೇನೆ, ಯಾವುದೇ ಒಂದು BEd ಮತ್ತೆ ಡಿಗ್ರಿ ಸ್ಕೋರ್ ನಿಮ್ದು ಕಡಿಮೆ ಇದ್ರೂ ಪರವಾಗಿಲ್ಲ, CET ಅಲ್ಲಿ ನಿಮ್ಮ GPSTR ಆಗಿರ್ಬೋದು, PSTR ಆಗಿರ್ಬೋದು ಅಥವಾ HSTR ಅಲ್ಲಿ ಆಗಿರ್ಬೋದು, ಒಟ್ಟಾರೆ CET ಅಲ್ಲಿ ನೀವು ತೆಗೆದುಕೊಳ್ಳುವಂತಹ ಅಂಕಗಳ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುವಂತದ್ದು ಡಿಪೆಂಡ್ ಆಗುತ್ತೆ. ಆದಷ್ಟು ಹೆಚ್ಚು ಸ್ಟಡಿ ಮಾಡಿ, CET ಅಲ್ಲಿ ಅಂಕಗಳನ್ನ ಹೆಚ್ಚಾಗಿ ಪಡೆಯಲಿಕ್ಕೆ ಪ್ರಯತ್ನ ಮಾಡಿ. ಹಾಗಾದ್ರೆ ಮಾತ್ರ ನಿಮ್ಮ ಒಂದು ಹೆಸರು ಮೆರಿಟ್ ಲಿಸ್ಟ್ ಇರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಅಥವಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.